ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಈಗ ಮಕ್ಕಳಿಗೆಲ್ಲ ರಜೆ, ಹಾಗಾಗಿ ಏನಾದ್ರೊಂದು ಕೇಳ್ತಾ ಇರ್ತಾರೆ. ಕೋಲ್ಡ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಜ್ಯೂಸ್ ಇರ್ಬೋದು, ಹಾಗೆಯೇ ಒಂದು ಸ್ನ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ಬಗೆದು ವಸ್ತು ಮಕ್ಕಳಿಗೆ ಎಂತೆಲ್ಲ ಬೇಕು ಅದನ್ನೆಲ್ಲ ಕೇಳ್ತಾರೆ. ಹಾಗಾಗಿ ನಾವು ಹೊರಗಿಂದ ತಂದು ಕೊಡೋದಕ್ಕಿಂತ ಮಕ್ಕಳ ಆರೋಗ್ಯ ಹಾಳು ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಈಸಿಯಾಗಿ ಹೆಲ್ದಿಯಾಗಿರುವಂಥ ವಸ್ತುವನ್ನು ಮಾಡಿಕೊಡ್ಬೋದು. ಹಾಗಾಗಿ ನಾನಿಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾನು 2 ಮ್ಯಾಂಗೋ ತಗೊಂಡಿದ್ದೇನೆ. ಈಗ ಮ್ಯಾಂಗೋದು ಸೀಸನ್ ಕೂಡ, ಹಾಗಾಗಿ ಒಳ್ಳೊಳ್ಳೆ ಮ್ಯಾಂಗೋ ಬರ್ತಾ ಇದೆ. ಹಾಗಾಗಿ ಒಳ್ಳೆ ಸ್ವೀಟ್ ಇರುವಂತಹ ಮ್ಯಾಂಗೋ ನಾನಿಲ್ಲಿ ತಗೊಂಡಿದ್ದೇನೆ. ದೊಡ್ಡ ದೊಡ್ಡ ಮ್ಯಾಂಗೋ ತಗೊಂಡಿದ್ದೇನೆ. ಇದೇ ರೀತಿ ಮ್ಯಾಂಗೋ ಇದ್ದರೆ ತುಂಬಾ ಒಳ್ಳೆಯದು. ಅದು ಕೂಡ ನಾವೀಗ ಹೊರಗಿಂದೆಲ್ಲ ಐಸ್ ಕ್ರೀಮ್ ತರೋದಾದರೆ ಈ ಸಮ್ಮರ್ ಟೈಮಲ್ಲಿ ನೀರಿದೆಲ್ಲ ಪ್ರಾಬ್ಲಮ್ ಇರ್ತದೆ ನೋಡಿ, ಆವಾಗ ಎಲ್ಲೆಲ್ಲಿಂದ ನೀರೆಲ್ಲ ಹಾಕ್ತಾರೆ, ಕ್ಲೀನ್ ಇರೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಆಗುವ ಹಾಗೆ ನಾವು ಎಲ್ಲ ಮಾಡಿದರೆ ಒಂದು ಆರೋಗ್ಯದಲ್ಲಿ ನಮ್ಮ ಮಕ್ಕಳನ್ನು ಇರುವ ಹಾಗೆ ನಾವು ನೋಡಿಕೊಳ್ಬೋದು, ಹೆಲ್ತಿಗೆ ಕೂಡ ಒಳ್ಳೆಯದಾಗಿ ಇರುವ ಹಾಗೆ ನಾವು ಮಾಡ್ಕೊಳ್ಬೋದು. ಹಾಗಾಗಿ ನಾನಿವತ್ತೆನಿಸಿದೆ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡುವ ಅಂತ. ಹಾಗಾಗಿ ಇವತ್ತು ಐಸ್ ಕ್ರೀಮ್ ರೆಸಿಪಿಯೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿ ಕೂಡ ಮಾಡಲಿಕ್ಕೆ. ಈಗ ನೋಡಿ, ಈ ರೀತಿ ಮ್ಯಾಂಗೋ ಕಟ್ ಮಾಡಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನಾವಿದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗೆಲ್ಲ ಪಲ್ಪೆಲ್ಲ ತೆಗೆದಾಯಿತು ನೋಡಿ. ಇನ್ನಿದಕ್ಕೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಶುಗರನ್ನು ಹಾಕ್ಕೊಳ್ವಾ. ಶುಗರ್ ಇಷ್ಟ ಇಲ್ಲ ಅಂದರೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಶುಗರಲ್ಲೇ ಮಾಡಿದ್ದು, ನಿಮ್ಮಿಷ್ಟ. ಶುಗರ್ ಬೇಕಿದ್ದರೆ ಶುಗರ್ ಹಾಕಿ, ಕಂಡೆನ್ಸ್ಡ್ ಮಿಲ್ಕ್ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇನ್ನಿದನ್ನು ಚೆನ್ನಾಗಿ ಒಳ್ಳೆ ಸ್ಮೂತಾಗಿ ಗ್ರೈಂಡ್ ಮಾಡಿ ತರುವ. ನೋಡಿ, ಒಳ್ಳೆಯದಾಗಿ ಗ್ರೈಂಡ್ ಆಗಬೇಕು. ಈ ರೀತಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದು. ಇನ್ನಿದನ್ನೀಗ ಸೈಡಲ್ಲಿಡುವ. ಇನ್ನು ನಾನೇನು ಮಾಡ್ತಾ ಇದ್ದೇನೆ, ಒಂದು ಅಮೂಲ್ ಫ್ರೆಶ್ ಕ್ರೀಮನ್ನು ತಗೊಳ್ತಾ ಇದ್ದೇನೆ. ಈ ರೀತಿ ನೋಡಿ, ಇದು ಎಲ್ಲಿ ಕೂಡ ಶಾಪಲ್ಲಿ ಸಿಗ್ತದೆ, ಗ್ರಾಸರೀಸಲ್ಲಿ ಸಿಗ್ತದೆ. ಇದಕ್ಕೊಂದು 68 ರೂಪಾಯಿ 63 ರೂಪಾಯಿ ಏನೇ ಇದೆ. ಇದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲಿಟ್ಟು ಐಸ್ ಆಗುವ ಹಾಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾದರೆ ಸಾಕು ನಮಗೆ. ಇದನ್ನು ನಮಗೆ ಬೀಟ್ ಮಾಡಬೇಕು. ಬೀಟ್ ಮಾಡೋದು ಹೇಗೆ ಅಂದರೆ ತುಂಬ ಕ್ರೀಮಿ ಟೆಕ್ಸ್ಚರ್ ಎಲ್ಲ ಬರೋದು ಬೇಡ ನಮಗೆ. ಜಸ್ಟ್ ಬೀಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ನೋಡಿ, ಇದು ಈ ರೀತಿ ಬರ್ತದೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಕಟ್ ಮಾಡಿ ಕೂಡ ಇದನ್ನು ಹಾಕ್ಕೊಳ್ಬೋದು. ನೋಡಿ, ಒಳ್ಳೆ ಫ್ರೆಶ್ ಕ್ರೀಮನ್ನೇ ತಗೊಂಡ್ರೆ ತುಂಬಾ ಒಳ್ಳೆಯದು. ಈಗ ಕ್ರೀಮ್ ಇಲ್ಲ ಅಂದರೆ ನಾವು ಕಾರ್ನ್ಫ್ಲವರ್ ಹಾಕಿ ಕೂಡ ಮಾಡಲಿಕ್ಕಾಗ್ತದೆ. ಅದು ನಾನು ಇನ್ನೊಂದು ಸಲ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬ ಈಸಿಯಾಗಿ ಅದು ಕೂಡ ಮಾಡ್ಬೋದು. ಇನ್ನು ಈ ರೀತಿ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಇದರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದು ನಮಗೆ ಕ್ರೀಮ್ ಥರ ಆಗೋದೆಲ್ಲ ಬೇಡ. ಜಸ್ಟ್ ನಮಗೆ ಇದು ಕ್ವಾಂಟಿಟಿ ಇದರದ್ದು ನೋಡಿ, ನಾವು ಹಾಕುವಾಗ ಸ್ವಲ್ಪ ಇರ್ತದಲ್ಲ, ಡಬಲ್ ಕ್ವಾಂಟಿಟಿಯಾಗಿ ಬರಬೇಕು ನಾವು ಬೀಟ್ ಮಾಡುವಾಗ, ಅಷ್ಟಾದರೆ ಸಾಕು. ಈ ರೀತಿ ಎಲೆಕ್ಟ್ರಿಕ್ ಬೀಟರ್ ನಿಮ್ಮ ಹತ್ರ ಇಲ್ಲಾಂದರೆ ವಿಸ್ಕರ್ ಇದ್ದರೆ ಅದರಲ್ಲಿ ಕೂಡ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ಅದರಲ್ಲಿ ಕೂಡ ಒಳ್ಳೆಯದಾಗ್ತದೆ, ಆಗೋದಿಲ್ಲ ಅಂತ ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಮಾಡಬೇಕಾಗ್ಬೋದು, ಒಂದು 5 ರಿಂದ 6 ನಿಮಿಷ ಇದನ್ನು ಸ್ವಲ್ಪ ಬೀಟ್ ಮಾಡ್ತಾ ಇರಬೇಕು ವಿಸ್ಕರಲ್ಲಿ. ಆದರೆ ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ನಾವು ಗ್ರೈಂಡ್ ಮಾಡಿಟ್ಟಂತಹ ಮ್ಯಾಂಗೋ ಪಲ್ಪ್ ಉಂಟಲ್ಲ, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಬಿಡುವ. ಇದಕ್ಕೇ ಇಲ್ಲಿ ನಾವೀಗ ಎಷ್ಟು ವಸ್ತು ಯೂಸ್ ಮಾಡಿದ್ದೇವೆ, ಒಂದು ಫ್ರೆಶ್ ಕ್ರೀಮ್, ಒಂದು ಮ್ಯಾಂಗೋ, ಶುಗರ್, 3 ವಸ್ತುವನ್ನು ನಾವಿಲ್ಲಿ ಯೂಸ್ ಮಾಡಿದ್ದು ನೋಡಿ. ಈಗ ಈ ಪಲ್ಪ್ ಹಾಕಿ ಆದ ನಂತರ ಕೂಡ ನಾವು ಒಂದು ಸಲ ಚೆನ್ನಾಗಿ ಇದರಲ್ಲಿ ಬೀಟ್ ಮಾಡಿಕೊಳ್ಳುವ. ಈಗ ನೋಡಿ, ಬೀಟ್ ಆಗ್ತಾ ಇರುವ ಹಾಗೆಯೇ ಒಂದು ನಿಮಗೆ ಹೀಗೇ ತಿನ್ನುವಂಥ ಮನಸ್ಸಾಗೋದಿಲ್ವಾ? ಆಗ್ತದೆ. ಯಾಕಂದರೆ ಇದು ಕೋಲ್ಡ್ ಮಾತ್ರ ಇಲ್ಲ, ಅಷ್ಟು ಟೇಸ್ಟ್ ಇರ್ತದೆ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರ್ತದೆ ಇದು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಹೇಳಿದಾಗ ಎಲೆಕ್ಟ್ರಿಕ್ ಬೀಟರ್ ಇಲ್ಲಾಂದರೆ ನೀವು ವಿಸ್ಕರಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಈ ಪಲ್ಪ್ ಹಾಕಿದ ನಂತರ ಸ್ಪ್ಯಾಚುಲದಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಇದರಲ್ಲಿ ಮಾಡಿದರೆ ಸ್ವಲ್ಪ ಬೇಗ ಆಗ್ತದೆ. ಇದು ಕೂಡ ಇಲ್ಲಿ ರೆಡಿ ಆಯಿತು ನೋಡಿ, ಒಳ್ಳೆ ರೀತಿಯಲ್ಲಿ ಆಯಿತು. ಇನ್ನಿದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಬಿಡುವ. ಓಕೆ, ಈಗ ಒಂದು ಸಲ ಸ್ಪ್ಯಾಚುಲದಲ್ಲಿ ಕೂಡ ಮಿಕ್ಸ್ ಮಾಡಿಕೊಳ್ಳುವ. ಈಗೆಲ್ಲ ಮಿಕ್ಸ್ ಮಾಡಿ ಆಯ್ತು. ಇಲ್ಲಿ ಇನ್ನೇನು ಮಾಡು, ಸ್ವಲ್ಪ ನಾನಿಲ್ಲಿ ನಟ್ಸನ್ನು ಹಾಕ್ತಾಯಿದ್ದೇನೆ. ಇಷ್ಟೇ ಇದ್ದರೆ ಹಾಕ್ಬೋದು. ಕೆಲವರಿಗೆ ಪ್ಲೈನ್ ಐಸ್ ಕ್ರೀಮ್ ಬೇಕಂತಿರ್ತಲ್ಲ, ಅಂಥವರು ಹಾಕಬೇಕಂತಿಲ್ಲ. ನಟ್ಸ್ ಇದ್ದರೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ನಟ್ಸ್ ಎಲ್ಲ ಇಷ್ಟ, ಹಾಗಾಗಿ ನಾನಿಲ್ಲಿ ಖಾಲಿ ಬಾದಾಮನ್ನು ಹಾಕ್ತಾಯಿದ್ದೇನೆ. ಬೇಕಂತಿದ್ರೆ ವೆರೈಟಿ ಇರ್ತದಲ್ವ ನಟ್ಸ್, ಇದು ಕ್ಯಾಶು ನಟ್ ಇರ್ಬೋದು, ಮತ್ತು ಪಿಸ್ತಾ ಇರ್ಬೋದು, ಅದನ್ನೆಲ್ಲ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮ್ ಮಾತ್ರ ಹಾಕಿದ್ದೇನೆ. ಇನ್ನು ಇಂಥ ಒಂದು ಬಾಕ್ಸ್ ತಗೊಂಡು ಈ ಬಾಕ್ಸಿಗೆ ಈ ನಾವು ಮಾಡಿದ ಕ್ರೀಮ್ ಏನುಂಟ ಅದನ್ನೆಲ್ಲ ಹಾಕ್ಕೊಳ್ಳುವ ಫ್ರೆಂಡ್ಸ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ.
ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಬೇಕು. ಈಗ ನೋಡಿ, ಈ ಬಾಕ್ಸಲ್ಲಿ ಎಲ್ಲ ಹಾಕಿ ಆಯಿತು. ಮುಚ್ಚಳ ಇಲ್ಲದಿರುವಂಥ ಬಾಕ್ಸ್ ನಿಮ್ಮ ಹತ್ರ ಇದ್ದರೆ ಅದರ ಮೇಲೆ ಒಂದು ಇದು ಬಟರ್ ಪೇಪರ್ ಬರ್ತಲ್ಲ, ಅದನ್ನು ಹಾಕ್ಕೊಂಡು ಕೂಡ ಬೇರೆ ಏನಾದರೂ ಮುಚ್ಚಳವನ್ನು ಮುಚ್ಚಿಡ್ಬೋದು. ಮುಚ್ಚಳ ಇದ್ದ ಬಾಕ್ಸ್ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಇದರ ಮೇಲೆ ಸ್ವಲ್ಪ ನಾನು ಗಾರ್ನಿಷಿಗೆ ಸ್ವಲ್ಪ ಬಾದಾಮನ್ನು ಹಾಕ್ತಾ ಇದ್ದೇನೆ. ಇನ್ನಿದರ ಮುಚ್ಚಳ ಮುಚ್ಚಿಟ್ಟು ಒಂದು 4ರಿಂದ 5 ಗಂಟೆ ಫ್ರೀಝರಲ್ಲಿಟ್ಟು ಬಿಡುವ. 5 ಗಂಟೆ ಆಗುವಾಗ, 4ರಿಂದ 5 ಗಂಟೆ ಆಗುವಾಗ ಒಳ್ಳೆ ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ ಐಸ್ ಕ್ರೀಮು. ಈಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ 4ರಿಂದ 5 ಗಂಟೆ ಇಡಲಿಲ್ಲ, ನಾನಿಲ್ಲಿ 3 ಗಂಟೆ ಇಟ್ಟಿದ್ದೇನೆ. ಯಾಕಂದರೆ ಮಕ್ಕಳು ಇನ್ನೂ 2 ಗಂಟೆ ಇಡುವಷ್ಟು ಟೈಮನ್ನು ಅವರು ಕೊಡಲಿಲ್ಲ. ಹಾಗಾಗಿ ಈಗ 3 ಗಂಟೆಯಲ್ಲೇ ನಾನು ತೆಗೆದಿದ್ದೇನೆ ನೋಡಿ. ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ ಇದು ನೋಡಿ, ಚೆನ್ನಾಗಿ ಬರ್ತಾ ಇದೆ ನೋಡಿ. ವಾವ್, ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಬೇಗ ಆಯ್ತಂತ ನೋಡಿ. ಹಾಗೆಯೇ ಟೇಸ್ಟ್ ಕೂಡ ಇದೆ, ತುಂಬ ರುಚಿ ಇದೆ. ಒಂದು ಸ್ವಲ್ಪ ಟೇಸ್ಟ್ ನಾನು ಕೂಡ ಮಾಡ್ತೇನೆ. ಆಹಾ ಹಾ ಹಾ, ತುಂಬಾ ಟೇಸ್ಟ್ ಇದೆ. ಬಿಡಲಿಕ್ಕೂ ಮನಸ್ಸಾಗೋದಿಲ್ಲ, 1 ಸ್ಪೂನ್ ತಿಂದು ಬಿಡಲಿಕ್ಕೂ ಮನಸ್ಸಾಗೋದಿಲ್ಲ. ತುಂಬಾ ಟೇಸ್ಟ್ ಆಗಿದೆ, ಒಳ್ಳೆಯದಾಗಿದೆ, ರುಚಿಯಾಗಿದೆ. ನಾವೇ ಮನೆಯಲ್ಲಿ ಮಾಡಿದಂಥದ್ದು ತುಂಬಾ ಟೇಸ್ಟ್. ನೀವೊಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಓಕೆ, ಬಾಯ್, ಅಸ್ಸಲಾಮು ಅಲೈಕುಮ್.